ಯಾವ ಏರ್ ಬೇಸ್ಗೆ ಯಾವ ರೀತಿಯಾದಂತಹ ಡ್ಯಾಮೇಜ್ಗಳು ಆಗಿದ್ದಾವೆ ಅನ್ನುವುದನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಕತಾರ್ನಲ್ಲಿರುವಂತಹ ಅಲ್ ಉದೈದ್ ಏರ್ ಬೇಸ್ ಮಾರ್ಚ್ 1ನೇ ತಾರೀಕಿನ ಇಮೇಜ್ ಅನ್ನ ನೀವು ಗಮನಿಸ್ತಾ ಇದ್ದೀರಿ. ಅಲ್ಲಿರುವಂತಹ ರಕ್ಷಣಾ ಉಪಕರಣಗಳು, ಅದು ರೆಡಾರ್ ಆಗಿರಬಹುದು ಅಥವಾ ಆ ಏರ್ ಬೇಸ್ ನಲ್ಲಿರುವಂತಹ ರಕ್ಷಣಾ ಉಪಕರಣಗಳು, ಅವರ ಫ್ಲೈಟ್ಗಳೆಲ್ಲ ಏನಿದ್ದಾವೆ ಅದನ್ನ ಇಡುವಂತಹ ಜಾಗ ಏನಿದೆ ಅದು ಡ್ಯಾಮೇಜ್ ಆಗಿರೋದು ಸ್ಯಾಟಲೈಟ್ ಇಮೇಜ್ ನಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಯಾವುದೇ ರೀತಿಯಾದಂತಹ ನಮ್ಮ ಏರ್ ಬೇಸ್ಗಳಿಗೆ ಡ್ಯಾಮೇಜ್ ಆಗಿಲ್ಲ, ನಮ್ಮ ಹತ್ರಕ್ಕೂ ಬರೋದಕ್ಕೆ ಸಾಧ್ಯ ಆಗಿಲ್ಲ ಅಂತ ಹೇಳಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳ್ಕೊಂಡಿದ್ರು. ಆದರೆ ಸ್ಯಾಟಲೈಟ್ ಇಮೇಜ್ ಕತಾರ್ನಲ್ಲಿರುವಂತಹ ಅಲ್ ಉದೈದ್ ಏರ್ ಬೇಸ್ ಮೇಲೆ ಆಗಿರುವಂತಹ ದಾಳಿಗೆ ಸಾಕ್ಷಿಯನ್ನ ಕೊಡ್ತಾ ಇದೆ. ಮತ್ತೊಂದು ಇಮೇಜ್ ನ ನೋಡ್ತಾ ಹೋಗೋಣ. ಇದು ಅಲಿ ಅಲ್ ಸಲೇಮ್ ಏರ್ ಬೇಸ್, ಕುವೈತ್ನಲ್ಲಿರುವಂತಹ ಏರ್ ಬೇಸ್. ಕುವೈತ್ನಲ್ಲಿರುವಂತಹ ಏರ್ ಬೇಸ್ ನಲ್ಲಿ ಯಾವ ಉಪಕರಣಗಳಿಗೆ ಹಾನಿಯಾಗಿದೆ ಅನ್ನೋದನ್ನ ಈ ಸ್ಯಾಟಲೈಟ್ ಇಮೇಜ್ ಹೇಳ್ತಾ ಇದೆ. ಮಾರ್ಚ್ 1ನೇ ತಾರೀಕಿನ ಸ್ಯಾಟಲೈಟ್ ಇಮೇಜ್ ಇದು. ರೆಡಾರ್ಗೆ ಡ್ಯಾಮೇಜ್ ಆಗಿದೆ, ಸ್ಯಾಟಲೈಟ್ ಡಿಶ್ ಅದಕ್ಕೆ ಡ್ಯಾಮೇಜ್ ಆಗಿದೆ. ಹಾನಿಯಾಗಿರುವಂತಹ ಆ ಏರ್ ಬೇಸ್ ನಲ್ಲಿರುವಂತಹ ಬೇರೆ ಬೇರೆ ಸ್ಥಳಗಳನ್ನ ಗಮನಿಸ್ತಾ ಇದ್ದೀರಿ. ಅಂದ್ರೆ ಇರಾನ್ ಕಳುಹಿಸಿದಂತಹ ಮಿಸೈಲ್ಗಳು ಹಿಟ್ ಮಾಡಿಲ್ವಾ, ಎಲ್ಲವೂ ಕೂಡ ಆಗಸದಲ್ಲೇ ಇಂಟರ್ಸೆಪ್ಟ್ ಆದ್ವಾ ಅಂತಂದ್ರೆ ಇಲ್ಲ, ಕೆಲವೊಂದಿಷ್ಟು ಹಿಟ್ ಮಾಡಿದ್ದಾವೆ ಅನ್ನೋದಕ್ಕೆ ಸಾಕ್ಷಿಯನ್ನ ಈ ಸ್ಯಾಟಲೈಟ್ ಇಮೇಜ್ ನೀಡ್ತಾ ಇರೋದು. ಕುವೈತ್ನಲ್ಲಿರುವಂತಹ ಅಲಿ ಅಲ್ ಸಲೇಮ್ ಏರ್ ಬೇಸ್, ಆ ಏರ್ ಬೇಸ್ ಕೂಡ ದಾಳಿಗೆ ಒಳಗಾಗಿದೆ. ಮತ್ತೊಂದು ಸ್ಯಾಟಲೈಟ್ ಇಮೇಜ್ ಅನ್ನ ಗಮನಿಸೋಣ. ಯುಎಸ್ ಏರ್ ಬೇಸ್ಗಳ ಮೇಲೆ ಯಾವ ರೀತಿ ಹಾನಿಯಾಗಿದೆ ಅನ್ನೋದನ್ನ ಈ ಸ್ಯಾಟಲೈಟ್ ಇಮೇಜ್ಗಳು ಬಿಚ್ಚಿಡ್ತಾ ಇವೆ. ಇದು ಯುಎಸ್ ನೌಕಾಪಡೆಯ 5ನೇ ಫ್ಲೀಟ್, ಬಹ್ರೇನ್ನಲ್ಲಿರುವಂತಹ ಯುಎಸ್ನ ನೇವಲ್ ಬೇಸ್ ಇದು. ಆ ನೇವಲ್ ಬೇಸ್ ಮೇಲೆ ಯಾವ ರೀತಿ ಅಟ್ಯಾಕ್ ಆಗಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ಮಾರ್ಕ್ ಮಾಡಿ ತೋರಿಸ್ತಾ ಇದೀವಿ. ಸ್ಯಾಟಲೈಟ್ ಕಮ್ಯುನಿಕೇಶನ್ ಟರ್ಮಿನಲ್ ಏನಿದೆ, ಆ ಏರ್ ಬೇಸ್ ನಲ್ಲಿರುವಂತಹ ನೇವಲ್ ಬೇಸ್ ನಲ್ಲಿರುವಂತಹ ಸ್ಯಾಟಲೈಟ್ ಕಮ್ಯುನಿಕೇಶನ್ ಟರ್ಮಿನಲ್ ಅದು ನಾಶ ಆಗಿದೆ, ಅದು ಡ್ಯಾಮೇಜ್ ಆಗಿದೆ. ಅಂದ್ರೆ ಇರಾನ್ ಅಮೆರಿಕಾದ ಏರ್ ಬೇಸ್ಗಳನ್ನ, ನೇವಲ್ ಬೇಸ್ಗಳನ್ನ ಕೊಲ್ಲಿ ರಾಷ್ಟ್ರಗಳಲ್ಲಿ ಎಲ್ಲಿಂದ ಅಟ್ಯಾಕ್ ಮಾಡ್ತಾ ಇದೆಯೋ ತನ್ನ ಮೇಲೆ ಅಮೆರಿಕ, ಆ ಜಾಗಗಳನ್ನ ಗುರಿಯಾಗಿಸಿ ಅಟ್ಯಾಕ್ ಅನ್ನ ಮಾಡ್ತಾ ಇರೋದು, ಮಿಸೈಲ್ಗಳ ಮೂಲಕ ದಾಳಿಯನ್ನ ಮಾಡ್ತಾ ಇರೋದು. ಆ ದಾಳಿಯ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ಹಾನಿಯಾಗಿದೆ ಅನ್ನೋದನ್ನ ಈ ಸ್ಯಾಟಲೈಟ್ ಇಮೇಜ್ಗಳು ಹೇಳ್ತಾ ಇವೆ. ಇದು ಅಲ್ ಉದೈದ್ ಏರ್ ಬೇಸ್. ಅಲ್ ಉದೈದ್ ಏರ್ ಬೇಸ್ ನಲ್ಲಿ ರೆಡಾರ್ಗೆ ಆಗಿರುವಂತಹ ಹಾನಿಯನ್ನ ಸ್ಯಾಟಲೈಟ್ ಇಮೇಜ್ ಸೆರೆ ಹಿಡಿದಿದೆ. ದೊಡ್ಡ ಮಟ್ಟದಲ್ಲಿ ತಾನೂ ಕೂಡ ದಾಳಿಯನ್ನ ಸಂಘಟಿಸಿದೆ. ನಾವು ಯುದ್ಧವನ್ನ ಆರಂಭ ಮಾಡಿಲ್ಲ, ನಾವು ನಮ್ಮ ಆತ್ಮರಕ್ಷಣೆಗಾಗಿ ದಾಳಿಯನ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿ ಇರಾನ್ ಹೇಳ್ಕೊಳ್ತಾ ಇದೆ. ಆ ದಾಳಿಯ ಪರಿಣಾಮವೇ ಕೊಲ್ಲಿ ರಾಷ್ಟ್ರಗಳ ಮೇಲೆ ಸತತವಾಗಿ ಆಗ್ತಾ ಇರುವಂತಹ ಅಟ್ಯಾಕ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.